ಇದು ಕಾಮಣ್ಣ ಹಬ್ಬ ನಾವು ಹಲವಾರು ವರ್ಷಗಳಿಂದ ಮೂರನೇ ತಲೆಮಾರಿನಿಂದ ನಡೆಸ್ಕೊಂಡ್ ಬರ್ತಾನೆ ಇರ್ತೀವಿ. ಇದರಿಂದ ನಮಗೆ ಊರಿನ ಏಳಿಗೆಗೆ, ಊರಿನ ಒಳ್ಳೆಯದಕ್ಕೆ, ಮಳೆ ಬೆಳೆ ಶಾಂತಿ ಸಮೃದ್ಧಿ ಎಲ್ಲ ದೊರೆಯುತ್ತದೆ. ಆದ್ರಿಂದ ಬಹಳ ವಿಜೃಂಭಣೆಯಿಂದ ಇಡೀ ಬಹಳಾರು ವರ್ಷದಿಂದ ವಿಜೃಂಭಣೆಯಿಂದ ನಡ್ಸ್ಕೊಂಡ್ ಬರ್ತಾ ಇರ್ತೀವಿ ನಾವು. ಇದು ಬಹಳ ಭಕ್ತಿಯಿಂದ ನಾವು ನಡ್ಸ್ಕೊಂಡ್ ಬರ್ತಾ ಇರ್ತೀವಿ. ಡೈಲಿ ಪ್ರಸಾದ ವಿನಿಯೋಗನೂ ಕೂಡ ಇರುತ್ತೆ. ಮಹಾಮಂಗಳಾರತಿ ಇರ್ತದೆ. ಪ್ರತಿ 8 ಗಂಟೆಗೆ ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಇರುತ್ತೆ. ಸರ್, ಮೊದ್ಲು 9 ದಿವಸ ಮಾಡ್ತಾ ಇದ್ರು, ಭಾನುವಾರ ಮಾತ್ರ ಕಾಮನ್ ದಾನ ಮಾಡ್ತಾ ಇದ್ರು. ಈಗ ದೇವರಾಜಪ್ಪ ಅವ್ರು ಬಂದು ಹೊಸ್ತರ ಮಾಡಿ ಎಲ್ಲಾರು ಇದು ಏನ್ ಒಬ್ರದೇನ್ ಹಬ್ಬ ಅಲ್ಲ ಅಣ್ಣ, ಪ್ರತಿಯೊಬ್ರದು ಹಬ್ಬ. ಅವರೇ ಸ್ವಂತ ಇಚ್ಛೆಯಿಂದ ಬಂದು ಹಬ್ಬ ಮಾಡ್ಬೇಕು. ಯಾರ ಕೈಲಿ ಹೇಳಿಸ್ಕೊಂಗಿಲ್ಲ, ಮಾಡಂಗಿಲ್ಲ ಅಣ್ಣ. ಪ್ರತಿ ವರ್ಷನೂ ಚೆನ್ನಾಗಿ ನಡ್ಕೊಂಡೇ ಬರ್ತೈತೆ. ಈ ವರ್ಷದಿಂದ ಇದು ಮಿನಿಮಮ್ ನಾನು ಹುಟ್ಟಕ್ಕಿಂತ ಮೊದ್ಲೇ ನಮ್ಮನೇಲಿ ಐತಿದ್ದು ಕಾಮಣ್ಣಂತಲೇ ನಮ್ಮನೇಲಿ ಇರೋದು. ನಮ್ಮ ವಂಶಕ್ಕೆಲ್ಲ ಕಾಮಣ್ಣ ಅಂತಾನೆ ಕರೀದು, ಕಾಮಣ್ಣ ಮಕ್ಕಳಂತಾನೆ ಕರೀದು ನಮ್ಮ ವಂಶದವ್ರಿಗೆಲ್ಲ. ಈಗ ದೇವರಾಜಪ್ಪ ಅವರು ಎಲ್ಲಾರು ಸೇರಿ ಪ್ರತಿಯೊಬ್ರು ಮಂಡಿಪೇಟೆ ಪ್ರತಿಯೊಬ್ರು ಸೇರಿ ಕಮಿಟಿಯವರೆಲ್ಲ ಸೇರಿ ಕಾಮಣ್ಣ ಹಬ್ಬ ಆಚರಿಸ್ತಾ ಇದೀವಿ. ಸೋಮವಾರ ಬಂದು ವೇಷಧಾರಿ ಇರುತ್ತೆ, ಮಂಗಳವಾರ ಬಂದು ಕಾಮನ ದಾನ, ತಿರ್ಗಾ ಮಾರನೆಗೆ ರಾತ್ರಿಗೆ ರತಿ ಮೆರವಣಿಗೆ ಇರುತ್ತೆ, ಮಾರನೆಗೆ ಕಾಮನ ಉಡ್ತಾ ಅನ್ಬಿಟ್ಟು ಜೋರಾಗಿ ಹಬ್ಬ ಎಲ್ಲ ಮಾಡ್ತೀವಿ. ಪ್ರತಿಯೊಬ್ರು ಸೇರಿ ಹೋಲಿ ಹಬ್ಬ ಅಂತ ಮಾಡ್ತೀವಿ, ಪ್ರತಿಯೊಬ್ರು ಮಾಡ್ತೀವಿ. ಬಹಳ ಚೆನ್ನಾಗಿರುತ್ತೆ. ಬಂದು ಪ್ರತಿಯೊಬ್ರು ಭಾಗವಹಿಸಿ ಮೊದಲನೇ ದಿವಸ ಕಾಮಣ್ಣನ್ ಕುಣಿಸ್ತೀವಿ, 2ನೇ ದಿವಸ ರತಿ ಕಾಮಣ್ಣನ್ ಕುಣಿಸ್ತೀವಿ, 3ನೇ ದಿವಸ ರತಿ ಕಾಮಣ್ಣ ಜೊತೆಲಿ ಕುಣಿಸ್ತೀವಿ. ತಿರ್ಗಾ ಆರ್ತಕ್ಷತೆ ಅಂತ ಮಾಡ್ತೀವಿ. ದೇವರಾಜಪ್ಪ ಅವ್ರ ಮನೆಯಿಂದ ಪ್ರತಿಯೊಂದು ತಟ್ಟೆನೂ ತಗೊಂಬಂದು ಇದ್ ಮಾಡಿ ಹೆಣ್ಣು ಗಂಡು ತರ ಮಾಡಿ, ಆಮೇಲೆ ಬಾಬು ಅವ್ರ ಕಾರಲ್ಲಿ ಒಂಥರ ಮೆರವಣಿಗೆ, ಇನ್ನೊಂದ್ಸತಿ ಸ್ಕೂಟರ್ ಮೆರವಣಿಗೆ, ಕೊನೆ ದಿವಸ ಶಿವನ್ಗೆ ಬಿಲ್ ಸಮೇತ ಬಿಡೋಂಗ್ ಮಾಡಿ, ಕಾಮಣ್ಣನ ಸುಡೋಂಗ್ ಮಾಡಿ, ವೇಷಧಾರಿ ಎಲ್ಲ ಮಾಡಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಿ ನಮ್ಮ ಬುದ್ಧಿ ಬಂದಾಗಿಂದ ಕಾಮನ ಹಬ್ಬ ನೋಡ್ತಾ ಇದ್ದೀವಿ. ಅವಾಗ ನಾವು ಚಿಕ್ಕಂದ ಇರ್ಬೇಕಾದ್ರೆ ಕಾಮನ ಹಬ್ಬ ನಾವು ನೋಡೋ. ಈ ಹಿಂದಿನ ಕಾಲದಲ್ಲಿ ದೊಡ್ಡವರೆಲ್ಲ ಮಾಡಿ ಸೇರ್ಕೊಂಡ್ರೆ ಮಂಡಿಪೇಟೆಯೋ ಯಾರೋ ಯಜಮಾನರುಗಳೆಲ್ಲ ಮುಖ್ಯವಾಗಿ ದೊಡ್ಡಪ್ಪಯ್ಯ ಅಂತ ಇದ್ರು. ದೊಡ್ಡಪ್ಪಯ್ಯ ಅಂತ ಅವರು ಎಲ್ಲ ಅಂದ್ಕೊಂಡು ಮಾಡ್ತಾ ಇದ್ರು. ಅದಕ್ಕೆ ಮುಂಚೆ ಆದ್ಮೇಲೆ ಇವಾಗ ಪಂಡಿತರು ಪೂಜೆ ಮಾಡ್ತಾ ಇದ್ದಾರೆ. ಅವರು ಪಂಡಿತರು ಅಂತ ಅವ್ರು ಕರೀತಾರೆ ಅವ್ರಿಗೆ. ಈಗ ಪಂಡಿತರು ಮಗ ಇವಾಗ ಅವರು ಗಂಗಾಧರಪ್ಪ ಅಂತ ಅವರು ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಈ ಹಬ್ಬ ಯಾವಾಗ ಶುರುವಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ. ಈಗ ಹಿಂದಿನ ಕಾಲದವ್ರು ಮಾತ್ರ ಗೊತ್ತು. ಈ ಚನ್ನಪಟ್ಟಣದ ಹಬ್ಬ ಹಿಂದಿನ ಕಾಲದಲ್ಲಿ ನಾನು ಕಂಡಂಗೆ ಒಂದು ಸಾರಿ ಆನೆ ಅಂಬಾರಿ ತರಿಸಿ ಮಹಾರಾಜರ ತರ ಇದು ಮಾಡಿ ಅದಕ್ಕೊಂದು ಅಕ್ಕಿದೆ. ಅವರು ಲಿಂಗಾಯತ ಜನಾಂಗದವರೇ ಮಾಡ್ಬೇಕು. ನಾವು ಅದಕ್ಕೆ ಒಂದು ಲಿಮಿಟ್ ಇದೆ. ಪ್ರತಿ ಒಂದು ಜನಾಂಗದವ್ರಿಗೂ ಹಕ್ಕಿದೆ ಇದರಲ್ಲಿ. ಇದು ಒಂದು ಜನಾಂಗದ ಹಬ್ಬ ಅಲ್ಲ. ಇಡೀ ಚನ್ನಪಟ್ಟಣದಲ್ಲಿ ಎಷ್ಟು ಜನಾಂಗ ಇದೆ ಅವ್ರಿಗೆಲ್ಲ ಹಕ್ಕಿರುತ್ತೆ. ಹಕ್ಕಿದೆ. ಮೊದಲನೇ ಸಾರಿಗೆ ಕಾಮನ್ ಕುಂಡಿಸ್ಬೇಕು, 2ನೇ ಸಾರಿಗೆ ಕಾಮರತಿ ಬರಬೇಕು, 3ನೇ ದಿನ ಅದಕ್ಕೆ ಕಾಮರತಿ ತಾಯಿ ಅಂತ ಮಾಡಬೇಕು ಅಂತ ಮಾಡಬಹುದು. ಬೇರೆ ಆಗ್ಬೋದು, ಆಗ ಮುಂದಕ್ಕೆ ಬೇರೆ ತರ ಅದ ಮಾಡೋ ಅಂತೆಲ್ಲ ಮಾಡಿ ಇಡೀ ಚನ್ನಪಟ್ಟಣದಲ್ಲಿ ಈ ತರ ಚನ್ನಪಟ್ಟಣದ ಜಂಬು ಕೇಳ್ಕೊಳ್ತಾ ಇಲ್ಲ. ಒಬ್ಬರಿಗೆ ನಾವು ಇದು ಮಾಡ್ಕೋಬೇಕು ಅಂತ ಇಲ್ಲ. ಈ ನಮ್ಮ ಚನ್ನಪಟ್ಟಣದ ಕಾಮನ ಹಬ್ಬ ಸಾಮಾನ್ಯವಾಗಿ ಈ ತರ ಎಲ್ಲೂ ನಡೆಯೋದು ಸ್ವಲ್ಪ ಕಮ್ಮಿ. ಚನ್ನಪಟ್ಟಣದಲ್ಲಿ ಹೋಳಿ ಹಬ್ಬ ಅಂತ ಸಿಕ್ಕಾಪಟ್ಟೆ ಜನಗಳು ಯಾಗನ್ ಕಾಲದಲ್ಲಿ ಪ್ರತಿಯೊಬ್ರು ಹೆಣ್ಮಕ್ಳೆಲ್ಲ ಬಣ್ಣ ಹಾಕೊಂಡು ಬಣ್ಣ ಆಚರಣೆ ಮಾಡ್ತಾರೆ. ಕಾಮನ ಹಬ್ಬ ಅನ್ನೋದು ಚನ್ನಪಟ್ಟಣದ ಹಬ್ಬ ಎಲ್ಲ ಸಾಮಾನ್ಯವಾಗಿ ಕರ್ನಾಟಕದ ಎಲ್ಲರೂ ಗೊತ್ತು. ಕರ್ನಾಟಕದಲ್ಲಿ ಚನ್ನಪಟ್ಟಣದಲ್ಲಿ ಹಬ್ಬ ಅನ್ನೋದು ಹೇಗೆ ಅಂತ ಚೆನ್ನಾಗಿ ಗೊತ್ತು. ಇಲ್ಲಿ ಸಾಮಾನ್ಯವಾಗಿ ಅಲ್ಲಿ ಭೇದ ಭಾವ ಇಲ್ಲ. ಹೆಣ್ಮಕ್ಳು ಗಂಡು ಮಕ್ಳು ಅಂತ ಪ್ರತಿಯೊಬ್ರು ಬಣ್ಣ ಹಾಕೊಂಡು ಹೋಳಿ ಹಬ್ಬ ಆಚರಣೆ ಮಾಡ್ತಾರೆ.